ಇನ್ನು ಮಲತಂದೆಯಿಂದ ಇಬ್ಬರು ಹೆಣ್ಣು ಮಕ್ಕಳ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸುಮಿತ್ಗಾಗಿ ಈಗ ತೀವ್ರಗೊಂಡಿದೆ ಹುಡುಕಾಟ. ಮಲತಂದೆಯಿಂದ ಇಬ್ಬರು ಹೆಣ್ಣು ಮಕ್ಕಳ ಕೊಲೆ ಪ್ರಕರಣ ಬೆಂಗಳೂರಲ್ಲಿ ನಡೆದಿರೋದು. ಆರೋಪಿ ಸುಮಿತ್ಗಾಗಿ ತೀವ್ರಗೊಂಡಿದೆ ಹುಡುಕಾಟ. 3 ವಿಶೇಷ ತಂಡ ರಚಿಸಿ ಶೋಧವನ್ನು ನಡೆಸಿದ ಪೊಲೀಸರು. ಪ್ರಾಥಮಿಕ ತನಿಖೆಯಲ್ಲಿ ಪತಿ ಪತ್ನಿ ಗಲಾಟೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪ್ರತಿನಿತ್ಯ ಪತಿ ಪತ್ನಿ ನಡುವೆ ಗಲಾಟೆ ನಡೀತಾ ಇತ್ತು ಅಂತ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ಯಾವಾಗಲೂ ಜಗಳ ಮಾಡ್ತಾ ಇದ್ದಂತೆ ಈ ಸುಮಿತ್ ಡೆಲಿವರಿ ಬಾಯ್. ಆಕೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೆಂಡತಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ರು. ಕಳೆದ 2 ತಿಂಗಳಿಂದ ಮನೆ ಖಾಲಿ ಮಾಡುವಂತೆ ಮಾಲೀಕರು ಕೂಡ ಸೂಚನೆ ಕೊಟ್ಟಿದ್ರಂತೆ. ನಿಮ್ಮ ಜಗಳ ಜಾಸ್ತಿ ಆಯಿತು, ಇದರಿಂದ ಅಕ್ಕಪಕ್ಕದವರಿಗೆಲ್ಲ ಗಲಾಟೆ ಆಗ್ತಿದೆ, ಮನೆ ಖಾಲಿ ಮಾಡಿ ಅಂತ ಹೇಳಿದ್ರಂತೆ. ಅಷ್ಟರಲ್ಲಿ ಆತ ಈ ರೀತಿ ತನ್ನ ಇಬ್ಬರು ಮಲ ಮಕ್ಕಳನ್ನು ಕೊಂದಿದ್ದಾನೆ. आपका साथ भी डाउट करता था क्या? मेरे साथ डाउट नहीं करता, सिर्फ बेटी से बेटी सिर्फ बेटी लोग के साथ डाउट करते थे, किसी के साथ बात करते हुए देख लेते तो उसके लिए डांट रहा था हमेशा। कितने दिन से ये शुरू हो गया था? हार्डली 3-4 महीने से वो शुरू हुआ, तो पहले सब कुछ ठीक था। क्यों ऐसा करता था? मालूम नहीं सर, क्या रीजन? कल क्या हुआ था? कल मेरे को कुछ भी पता नहीं क्या हुआ था, मुझे बताने वाला कोई रहेगा तब ना। मैं आई तो दरवाज़ा पूरा लॉक था, मैं आके फिर चाबी लगा के खोले तो देख रही हूँ पूरा ब्लड ही ब्लड है। अंदर गई तो देख रही हूँ कि मेरी बेटी का गला कटा हुआ है। बस इतना ही। बच्चे के बारे में कुछ बताया था आपको क्या? पहले दिन कुछ ऐसा रीजन क्या दिया? रीजन ये है कि बच्चे लड़के से बात नहीं करना है, यही बोला था मैंने। बच्चे हैं छोटे छोटे, क्यों नहीं बात कर सकते? क्या प्रॉब्लम है लड़के से बात करने में? बच्चे छोटे हैं तो आप कर सकते हो, तो बच्चे क्यों नहीं कर सकते हैं? क्या प्रॉब्लम है इसमें? क्लास में बोलता था कि लड़कियाँ अलग बैठेंगे, लड़के अलग बैठेंगे, लड़के लोग से नहीं बात करना, लड़के लोग से बुक ले। ಅವ್ರು ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದರು. ಅದು ಪ್ರಾಬ್ಲಮ್ ಏನಿರಲಿಲ್ಲ. ಅವ್ರದ್ದು ಪರ್ಸ್ನಲ್ ಏನು ಪ್ರಾಬ್ಲಮ್ ಇದು ಗೊತ್ತಿಲ್ಲ. ಅದೇ ನಿನ್ನೆ ರಾತ್ರಿ 5 ಗಂಟೆ ಹಂಗೆ ಗೊತ್ತಾಗಿದೆ. 1 ವರ್ಷದಲ್ಲಿ ಬಾಡಿಗೆನಲ್ಲಿ ಈ ಮನೆಗೆ ಬಂದಿದ್ದರು. ಮನೇನ ಬಸ ಇವಾಗ 1 ವರ್ಷ ಆಗಿದೆ ಅಷ್ಟೇ. ಅದೇ ಅವ್ರು ಇಷ್ಟೇ ಹಸ್ಬ್ಯಾಂಡ್ ಇದ್ದರು. ಹಾಂ 2 ತಿಂಗಳಿಂದ ಕೊಡ್ತಾ ಇದ್ದಿಲ್ಲ. ಅದು 2 ತಿಂಗಳಿಂದ ಏನೇನು ಪ್ರಾಬ್ಲಮ್ ಇರ್ಬೋದು ಅಂತ ನಮ್ಮ ಆಕೆ ಕೇಳಿದ್ರೆ ನಾವು ಖಾಲಿ ಮಾಡೋದಕ್ಕೆ ಹೇಳಿದ್ದೀವಿ ಅವ್ರಿಗೆ. ನಾವು ಅವ್ರಿಗೆ ಖಾಲಿ ಮಾಡೋದಕ್ಕೆ ಹೇಳಿದ್ದೀವಿ. ಖಾಲಿ ಮಾಡಿಬಿಡಪ್ಪ, ಗಲಾಟೆ ದಿನ ಗಲಾಟೆ ಇದ್ದರೆ ಖಾಲಿ ಮಾಡುವ. ಅವರು ಒಂದಿನ ತಾಲಿ ಖಾಲಿ ಮಾಡಿಬಿಡ್ತೇನೆ ಅಂತ ಹೇಳಿದರು. 5ವರೆಗೆ ಅವ್ರು ಎಂತ. ಸೃಷ್ಟಿ ಮತ್ತು ಸೋನಿಯಾ ಅಂತ ಇಬ್ಬರು ಹೆಣ್ಮಕ್ಳು. ಈಕೆಯ ಮೊದಲ ಪತಿಯ ಮಕ್ಕಳಿವರು. ಆಕೆ ಮೊದಲನೇ ಪತಿಯಿಂದ ಡೈವರ್ಸ್ ತಗೊಂಡು ಎರಡನೇ ಪತಿಯನ್ನು ಮದುವೆ ಆಗಿದ್ದಾನೆ ಸುಮಿತ್ ಅಂತ. ಆದರೆ ಆತನಿಗೆ ಈ ಇಬ್ಬರು ಹೆಣ್ಮಕ್ಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆರಂಭದಿಂದಲೂ ಕಿರಿಕಿರಿ ಮಾಡ್ತಾ ಇದ್ದಂತೆ. ಹಂಗಿದ್ದವನು ಮದುವೆ ಯಾಕೆ ಆಗಬೇಕಾಗಿತ್ತು ಗೊತ್ತಿಲ್ಲ. ಈಕೆ ಏನೋ ಕೆಲಸ ಇದಕ್ಕೆ ಹೋಗ್ತಾ ಇದ್ದಿದ್ದು ಗಾರ್ಮೆಂಟ್ಸ್ಗೆ. ಆತ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಇವರಿಬ್ಬರು ಹೆಣ್ಮಕ್ಳು ಸೃಷ್ಟಿ ಸೋನಿಯಾ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ರು. ಒಂದು 7ನೇ ಕ್ಲಾಸು, ಮತ್ತೊಂದು 9ನೇ ಕ್ಲಾಸ್ ಏನೋ. ಇಬ್ಬರನ್ನು ಕೊಂದಿದ್ದಾನೆ.